அந்த லோக்கல் டாக்ஸிக்கு வராது. இங்கே கிடைக்காது. விஷயம் என்னன்னா அவங்க வெளியிலேருந்து கொண்டு வர்றாங்க இல்லைங்களா, நம்ம டூர் கொண்டு வர்றாங்க அந்த வண்டி இந்த வண்டி வர மாதிரி இருந்துச்சுன்னா நானே இந்த வண்டி பிடிக்கிறேன். இது நம்ம ஆளுங்களுக்கு ஒத்து வரல, இடுப்பெல்லாம் உடையுது. ಎಲ್ಲ ಮುಂದೆ ಬರ್ಬೇಕು, ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪದೇ ಪದೇ ಎಲ್ಲ ಕಾರಣ ನೋಡಿ ಫೋಟೋ ಹೊಡಿಬಾರ್ದು. ಆಮೇಲೆ 1 ಗಂಟೆ ಊಟದ ತೊಡೆ ಒಂದು ಟೈಮ್ ಇತ್ತಂದರೆ ಊಟ ಮಾಡಿಕೊಂಡು ಹೋಗ್ಬೋದು. ನೋಡಿ ಇದಕ್ಕೊಂದು ಭಿಕ್ಷಾಲಯ ಅಂತ ಹೇಳ್ತಾರೆ, ಊರದ ಭಿಕ್ಷಾಲಯ. ಭಿಕ್ಷಾಲಯ ಅರ್ಥ ಅಂದರೆ ಬೆಂಕಿ ಇಲ್ಲದೆ ಅನ್ನ ಮಾಡೋದು. ಆ್ಯಕ್ಚುಲಿ ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ. ಅಪ್ಪಣ್ಣಾತರ ಮಾಡಿಸಿ ತೋರಿಸ್ತಾರೆ. ಅಪ್ಪಣ್ಣಾತರ ಅಂದರೆ ರಾಘವೇಂದ್ರ ಸ್ವಾಮಿ ಪರಮಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣಾತರ. ಬೆಂಕಿ ಇಲ್ಲದೆ ಅನ್ನ ಹೇಗೆ ಅಂದರೆ ಅಪ್ಪಣ್ಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲಗಡೆ ಹೋಗಿ ಭೌತಿ ಭಿಕ್ಷಾ ಅಂದರೆ ಭಿಕ್ಷಾ ತಗೊಂಡು ಬರ್ತಾಯಿದ್ರು. ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ. ಅದರ ಹಿಂದೆ ಅಪ್ಪಣ್ಣ ಏನು ಬೇಕಣ್ಣ? ಹಾಂ ನೀವನ ಅಪ್ಪಣ್ಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮ್ಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರೊಳಗಡೆ ಹೋಗಿ ಭೌತಿ ಭಿಕ್ಷಾ ಅಂದರೆ ಭಿಕ್ಷಾ ತಗೊಂಡು ಬರ್ತಾಯಿದ್ರು. ಬಂದಿರತಕ್ಕಂಥ ಅಕ್ಕಿ ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣ್ಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಇತ್ತು. ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಬೆಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನು ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ ಇದರ ಪೂಜೆ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆ ಸರ್. ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾತರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಅಪ್ಪಣ್ಣಾತರಿಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾಯಿತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂತ ಫೋಟೋ ತೆಗಿಬಾರ್ದಮ್ಮ. ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ. ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅಂದ್ಕೋಬೇಡಿ, ತುಂಬ ಜಾಗೃತವಾದ ಸ್ಥಳ ಇದು. ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾತರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೀವೆಲ್ಲ TV ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾತರ ಬರ್ತಾ ಇರ್ತಾರೆ, ನದಿ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚರು ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ. ಆ ಬೃಂದಾವನದ ಕ್ಷಣವೇ ಅಪ್ಪಣ್ಣಾಚರು 3 ಚೌಕ್ ಕೆಳಗಡೆ ಬೀಳ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯ ಬರಬೇಡ. ನಾನು 13 ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದು ಬಿಚ್ಚಾರಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾತರಲ್ಲಿಂದರಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾತರಿಗೆ ದರ್ಶನ ಕೊಟ್ಟು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳೆ ಚಟ್ನಿ ಮತ್ತು ಮಸ್ತಿ ಕಡೆ ಬಂದರೆ ತುಂಬ ಇಷ್ಟ. ಅಪ್ಪಣ್ಣಾತರ ಕೂತು ರುಬ್ಬುತ್ತಾ ಇರ್ತಾರೆ. ಯೂಸ್ ಒಳಕಲ್ಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಇನ್ನೂ ಸ್ಪೆಷಲ್ ಅಂದರೆ ಇಲ್ಲಿ ಅಪ್ಪಣ್ಣಾತರ ವಂಶಸ್ಥರು ಈಗೂ ಇದ್ದಾರೆ. ಅವರ ಅಷ್ಟೋತ್ತರ ಶತಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. ಪ್ರತಿನಿತ್ಯ 1000 ಅನ್ನದಾನ ಆಗುತ್ತೆ. ಇಲ್ಲಿ ನಿಮಗೆ ಟೈಮ್ ಇತ್ತಂದರೆ ಊಟ ಮಾಡ್ಕೊಂಡು ಹೋಗ್ಬೋದು. 1 ಗಂಟೆ ಆಗುತ್ತೆ. ಅಮ್ಮ ಕೇಳಿ, ಪೂರ್ತಿಯಾಗಿ ಕೇಳಿ. ನಾನು ಕೊಡಲೇಬೇಕಂತ ಫೋರ್ಸ್ ಯಾರಿಗೂ ಇಲ್ಲ. ಇಲ್ಲಿ 108 ರೂಪಾಯಿ ಕೊಟ್ಟರೆ ಒಂದಿನ ಜನರಲ್ಲಿ ಪಂಚಾಮೃತ ಆಗುತ್ತೆ, ಕೊಡ್ಬೋದು, ರಿಸಿಪ್ಟ್ ಕೊಡ್ತಾ. ಬಟ್ ಸೇವೆಗಳಿಗೆ ಹೋಗಲ್ಲ. ನಿಮಗೆ ಅಷ್ಟೋತ್ತರ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತಂದ್ರೆ 500 ದಿವಸ 1000 ಅಮ್ಮ ಅರ್ಜೆಂಟ್ ಇದ್ರೆ ಹೋಗಿ ತೊಂದರೆ 500 ದಿವಸ 1008 ರೂಪಾಯಿ ಕೊಟ್ಟರೆ 1 ತಿಂಗಳು ಅನ್ನದಾನ ಆಗುತ್ತೆ. ಅದು ವಾರದಲ್ಲಿ 1 ದಿನ ಆಗುತ್ತೆ, ಅಂದರೆ 4 ದಿನ ಆಗುತ್ತೆ. ಇಲ್ಲ 1 ತಿಂಗಳ ಪ್ರತಿನಿತ್ಯ ಅನ್ನದಾನ ಆಗ್ಬೇಕಂದ್ರೆ 1500 2008 ರೂಪಾಯಿ ಕೊಟ್ಟರೆ 31 ದಿನ ಅಷ್ಟೋತ್ತರ ಅನ್ನದಾನ ಮಾಡಿ. ಅದ್ರಲ್ಲಿ ಏನು ವಿಶೇಷ ಅಂದರೆ ಮಕ್ಕಳ ವಿದ್ಯೆ, ಆಯುಷ್, ಆರೋಗ್ಯ, ಮದುವೆಗೋಸ್ಕರ ಪ್ರತಿ ಗುರುವಾರ ತಪ್ಪಿದ ಶನಿವಾರ ಆಮೇಲೆ ಹೋಮಗಳು ಮಾಡ್ತಾರೆ. ನಿಮ್ಗೇನೋ ಪ್ರಾಬ್ಲಮ್ಸ್ ಬರ್ಕೋತಾರೆ, ಮತ್ತೆ ನೀವು ದುಡ್ಡೇ ಕೊಡ್ಬೇಕಂತಿಲ್ಲ.
ಆನ್ಲೈನ್ ಸಹ ಮಾಡ್ಬೋದಿಲ್ಲ. 5,008 ಕೊಟ್ಟರೆ 1 ವರ್ಷದ ತನಕ ಅನ್ನದಾನ ಆಗುತ್ತೆ. ಮನೆ, ಹೊರಗಡೆ, ಆಫೀಸ್, ದುಡ್ಡು, ಮದುವೆ, ನಾಗದೋಷ, ಸಂತಾನ, ಉದ್ಯೋಗ ಹತ್ತಿರ 100% ಒಳಗೆ 70-80% ಖಂಡಿತ ಮುಗಿದೋಗುತ್ತೆ. ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಾವು ಮಾಡೋದು ಏನೂ ಇಲ್ಲ. ರಾಯರಿಗೆ ಇಷ್ಟವಾದ ಮಂತ್ರ 1800 ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ಬೇಡಿಕೆ, ಲಾಸ್ಟ್ ಒಂದೇ ಹೇಳುತ್ತೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ರೆ ನನಗೆ ಗೊತ್ತಿಲ್ಲ, ನಾನು ಒಪ್ಕೋದು, ನಾನೇ ಮಹಾನುಭವರಾಗಿರ್ತಕ್ಕಂಥ ರಾಯರಿಗೆ ಗೊತ್ತಿಲ್ಲದಿರುತ್ತೆ, ನಿಮಗೇ ಗೊತ್ತಿರೋ ಹಾಗೆ ಎಲ್ಲರಿಗಿಂತ ದೊಡ್ಡದಾರಣೆ ಅನ್ನದಾನ ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ನ ಬರ್ಕೋತಾರೆ. ಸುಮ್ಮನೆ ನಾನೇನು ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ, ವಿತಿನ್ 15 ದಿನ, 20 ದಿನಕ್ಕೆ ಅದು ರಿಸಲ್ಟ್ ನಿಮಗೆ ಗೊತ್ತಾಗತ್ತಿಲ್ಲ. ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಅಥವಾ ದಯವಿಟ್ಟು ಅನ್ನದಾನ ಕೊಡಿ. ನಾಳೆಯಿಂದ 1000 ಜನ ಊಟ ಮಾಡ್ತಾರೆ. 1 ಗಂಟೆ ಊಟ ಇರುತ್ತೆ, ಊಟ ಮಾಡ್ಕೊಂಡು ಹೋಗ್ಬೋದು. ಫೋಟೋ ಹೊಡಿಬಾರ್ದು.